ಕೋಡುಬಳೆ ಅಂದ್ರೆ ಅಡುಕಲೆ. ಕಬಿನಿ ಡ್ಯಾಂ ಭರ್ತಿಯಾಗಿರುವಂತಹ ಹಿನ್ನೆಲೆಯಲ್ಲಿ ಹೆಚ್ಚಿನ ಪ್ರಮಾಣದ ನೀರನ್ನ ಹೊರಗಡೆಗೆ ಬಿಡುಗಡೆ ಮಾಡಲಾಗಿದೆ. ಒಳಹರಿವು ಹೆಚ್ಚಾಗಿದೆ, ಹಾಗೆ ಹೊರಹರಿವಿನ ಪ್ರಮಾಣ ಕೂಡ ಹೆಚ್ಚಿಸಲಾಗಿದ್ದು ಕಬಿನಿ ಜಲಾಶಯದ ಮುಂಭಾಗವೇ ಇರುವಂತಹ ಸೇತುವೆ ಮುಳುಗಡೆಯಾಗಿದೆ. ಸರಗೂರು ತಾಲೂಕಿನ ಬಿದರಹಳ್ಳಿ ಗ್ರಾಮದಲ್ಲಿ ಸೇತುವೆಗಳು ಮುಳುಗಡೆಯಾಗಿದ್ದು, ಮೈಸೂರು ಜಿಲ್ಲೆಯ ಸರಗೂರು ತಾಲೂಕಿನ ಬಿದರಹಳ್ಳಿ ಗ್ರಾಮ ಇದು. ಬಿದರಹಳ್ಳಿ ಸೇರಿದಂತೆ ಹಲವು ಗ್ರಾಮಗಳಿಗೆ ಸಂಪರ್ಕವನ್ನ ಕಲ್ಪಿಸುವಂತಹ ಸೇತುವೆ ಮುಳುಗಡೆಯಾಗಿದೆ. ಸುಮಾರು 15 ಕಿಲೋಮೀಟರ್ ಸುತ್ತಿ ಬರುವಂತಹ ಅನಿವಾರ್ಯತೆ ಕೂಡ ಈಗ ನಿರ್ಮಾಣವಾಗಿದ್ದು, ಪ್ರತಿ ಬಾರಿ ಕಬಿನಿ ನೀರಿನಿಂದ ಈ ಸೇತುವೆ ಕಂಪ್ಲೀಟ್ ಆಗಿ ಮುಳುಗಡೆಯಾಗುತ್ತೆ. ಸಾಂಪ್ರದಾಯಿಕ ರೆಸಿಪಿ, ಮತ್ತಷ್ಟು ಬೇಕೆನಿಸುವ ರುಚಿ. ಕೋಡುಬಳೆ ಅಂದ್ರೆ ಅಡುಕಲೆ. ಪಕ್ಕದಲ್ಲಿ ಎತ್ತರದ ಅತ್ಯಾಧುನಿಕ ಸೇತುವೆ ಕೂಡ ನಿರ್ಮಾಣ ಮಾಡಲಾಗ್ತಾ ಇದ್ದು, ಸದ್ಯ ಪ್ರಗತಿಯಲ್ಲಿದೆ ಸೇತುವೆ ಕಾಮಗಾರಿ. ನಮ್ಮ ಪ್ರತಿನಿಧಿ ರಾಮ್ ಸ್ಥಳದಿಂದ ಒಂದು ವರದಿಯನ್ನು ಕೊಟ್ಟಿದ್ದಾರೆ, ನೋಡೋಣ. ಮೈಸೂರು ಜಿಲ್ಲೆ ಎಚ್.ಡಿ. ಕೋಟೆ ತಾಲೂಕಿನ ಬೀಚನಹಳ್ಳಿ ಗ್ರಾಮದ ಕಬಿನಿ ಜಲಾಶಯ ಸಂಪೂರ್ಣವಾಗಿ ಭರ್ತಿಯಾಗಿದೆ. ಕೇರಳದ ವಯನಾಡಿನಲ್ಲಿ ಭಾರೀ ಪ್ರಮಾಣದ ಮಳೆ ಆಗ್ತಾ ಇರೋ ಕಾರಣಕ್ಕಾಗಿ ಒಳ ಹರಿವಿನ ಪ್ರಮಾಣ ಹೆಚ್ಚಾಗಿದೆ. ಸಹಜವಾಗಿ ಕಬಿನಿ ಜಲಾಶಯದಿಂದ ಹೊರ ಹರಿವಿನ ಪ್ರಮಾಣ ಸಹ ಹೆಚ್ಚಾಗಿದೆ. ಹೀಗಾಗಿ ಕಬಿನಿ ಜಲಾಶಯದ ಬಳಿಯೇ ಇರುವಂತಹ ಸರಗೂರು ತಾಲೂಕಿನ ಬಿದರಹಳ್ಳಿಯ ಸೇತುವೆ ಸಂಪೂರ್ಣವಾಗಿ ಮುಳುಗಡೆಯಾಗಿದೆ. ನಾನೀಗ ಆ ಸೇತುವೆಯ ಬಳಿ ಇದ್ದೇನೆ. ನೀವು ನೋಡ್ತಾ ಇರ್ಬೋದು, ನಾನು ನಿಂತಿರುವಂತಹ ಈ ಒಂದು ಸ್ಥಳ ಏನಿದೆ, ಇದು ಬಿದರಹಳ್ಳಿಯ ಒಂದು ಸೇತುವೆ ಆಗಿದೆ. ಕಬಿನಿ ಜಲಾಶಯದ ಬಳಿಯೇ ಇರುವಂತಹ ಈ ಒಂದು ಸೇತುವೆ ಈಗ ಸಂಪೂರ್ಣವಾಗಿ ಮುಳುಗಡೆಯಾಗಿರುವಂಥದ್ದು ನೀವು ನೋಡ್ತಾ ಇರ್ಬೋದು. ಮೇಲ್ಭಾಗದ ಒಂಚು ಅಂದರೆ ಈ ಒಂದು ರಸ್ತೆಯಲ್ಲಿ ಏನು ಸೇತುವೆಯಲ್ಲಿ ಸಾಕ್ತಾ ಇದ್ರು ಆ ಸ್ಥಳವನ್ನು ನೀವು ನೋಡ್ತಾ ಇರ್ಬೋದು. ಭಾರೀ ಪ್ರಮಾಣದಲ್ಲಿ ಕಬಿನಿ ನೀರಿನ ಒಂದು ಹೊರಹರಿವು ಇರೋ ಕಾರಣಕ್ಕಾಗಿ ಈ ಒಂದು ಸೇತುವೆ ಸಂಪೂರ್ಣವಾಗಿ ಮುಳುಗಡೆಯಾಗಿದೆ. ಮತ್ತು ಆ ಒಂದು ಭಾಗದಲ್ಲಿ ನೀವೇನು ಜನಗಳು ನಿಂತಿದ್ದಾರೆ, ಆ ಒಂದು ಸ್ಥಳ ಏನಿದೆ ಅದು ಬಿದರಹಳ್ಳಿ ಗ್ರಾಮ. ಬಿದರಹಳ್ಳಿಯಿಂದ ಎಚ್.ಡಿ. ಕೋಟೆಗೆ ತಲುಪಲಿಕ್ಕೆ ಈ ಒಂದು ಸಂಪರ್ಕ ಕಲ್ಪಿಸುವಂತಹ ಸೇತುವೆ ಇಲ್ಲಿ ಇತ್ತು. ಯಾವಾಗ ಈ ಒಂದು ಕಬಿನಿ ಜಲಾಶಯದಿಂದ ಹೆಚ್ಚಿನ ಪ್ರಮಾಣದಲ್ಲಿ ಹೊರ ಹರಿವು ಆಗ್ತದೆ, ಆ ಸಂದರ್ಭದಲ್ಲೆಲ್ಲ ಈ ಒಂದು ಸೇತುವೆ ಸಂಪೂರ್ಣವಾಗಿ ಮುಳುಗಡೆ ಆಗ್ತದೆ. ಇದರಿಂದಾಗಿ ಬಿದರಹಳ್ಳಿ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮದವರಿಗೆ ಸಾಕಷ್ಟು ಸಮಸ್ಯೆ ಆಗ್ತದೆ. ಈ ಒಂದು ಸಮಸ್ಯೆಯ ಕಾರಣಕ್ಕೆ ಈ ಒಂದು ಪಕ್ಕದಲ್ಲಿ ಏನು ನೀವು ನೋಡ್ತಾ ಇದ್ದೀರಾ, ಅತ್ಯಾಧುನಿಕವಾದಂತಹ ಸೇತುವೆ ನಿರ್ಮಾಣ ಕಾರ್ಯ ಈಗಾಗಲೇ ಆರಂಭವಾಗಿದೆ. ಯಾಕಂದರೆ ಈ ಒಂದು ಸಮಸ್ಯೆ ಪ್ರತಿ ಮಳೆಗಾಲದ ಆರಂಭದಲ್ಲೂ ಸಹ ಎದುರಾಗ್ತಾ ಇತ್ತು. ಜಲಾಶಯದಿಂದ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಬಿಟ್ಟರೆ ಈ ಸೇತುವೆ ಸಂಪೂರ್ಣವಾಗಿ ಮುಳುಗಡೆ ಆಗ್ತಾ ಇತ್ತು. ಅದಕ್ಕಾಗಿಯೇ ಈ ಒಂದು ಹೊಸ ಸೇತುವೆ ನಿರ್ಮಾಣ ಕಾರ್ಯಕ್ಕೆ ಒಂದು ಚಾಲನೆಯನ್ನು ನೀಡಲಾಗಿತ್ತು. ಇದೀಗ ಬಹುತೇಕ ಈ ಒಂದು ಮುಗಿಯುವ ಹಂತಕ್ಕೆ ಈ ಒಂದು ಸೇತುವೆ ಕಾಮಗಾರಿ ತಲುಪಿರುವಂಥದ್ದು. ಈಗಲೂ ಸಹ ಕಾಮಗಾರಿ ನಡೀತಾ ಇದೆ. ಬಹುಶಃ ಮುಂದಿನ ಮಳೆಗಾಲದ ಆರಂಭದ ಸಂದರ್ಭದಲ್ಲಿ ಈ ಒಂದು ಸೇತುವೆ ಸಂಚಾರಕ್ಕೆ ಮುಕ್ತವಾಗುವಂತಹ ಸಾಧ್ಯತೆ ಇದೆ. ಅದೇ ಒಂದು ವಿಶ್ವಾಸದಲ್ಲಿ ಗ್ರಾಮಸ್ಥರು ಇರುವಂಥದ್ದು. ನೀರಿನ ಹೊರಹರಿವಿನ ಪ್ರಮಾಣ ಹೆಚ್ಚಾಗಿರೋ ಕಾರಣಕ್ಕಾಗಿ ಇಲ್ಲಿ ಆ ಸೇತುವೆ ಮೇಲೆ ಓಡಾಡಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಈಗಾಗಲೇ ಈ ಜಾಗವನ್ನು ಸಹ ಸಂಪೂರ್ಣವಾಗಿ ಬಂದ್ ಮಾಡಿದರೆ, ಹೀಗಾಗಿ ಆದಷ್ಟು ಬೇಗ ಒಂದು ಸೇತುವೆ ಕಾಮಗಾರಿ ಪೂರ್ಣವಾಗಲಿ, ಈ ಒಂದು ಸಮಸ್ಯೆಗೆ ಶಾಶ್ವತವಾದಂತಹ ಪರಿಹಾರ ಸಿಗಲಿ, ಜನರಿಗೆ ಅನುಕೂಲವಾಗಲಿ ಅನ್ನೋದೇ ಎಲ್ಲರ ಆಶಯವಾಗಿರುವಂಥದ್ದು. ಕಬಿನಿ ಜಲಾಶಯದಿಂದ ಕ್ಯಾಮ್ರಾ ಪರ್ಸನ್ ಜೀವನ್ ಜೊತೆ ರಾಮ್, TV9 ಮೈಸೂರು. ಕೋಡುಬಳೆ ಅಂದ್ರೆ ಅಡುಕಲೆ.